ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧ ಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಿಪು ಸಮ ಮೋಹಿ ಮಾರೆಸಿ ಅತಿ ಭಾರಿ, ಹರಿ ಲೀನ್ ಹೆಸಿ ಸರ್ಬಸು ಅರು ನಾರಿ, ತಾಕೆ ಭಯ ರಘುಬೀರ್ ಕೃಪಾಲ, ಸಕಲ ಭುವನ ಮೈ ಫಿರೆವು ಬಿಹಾಲ, यहाँ साप बस आवत नाही, तदपि सभीत रहु मन माही, सुनी सेवक दुख दीन दयाला, फरकी उठी द्वै भुजा बिसाला, सुनु सुग्रीव मारिहवु बालिहि एक ही बान, ब्रह्मरुद्र शरणागत गए न उबरिहि प्राण, जे न मित्र दुख होहि दुखारी, तिन्हि बिलोकत पातक भारी, निज दुख गिरी सम रज करी जाना, मित्रक दुख रज मेरु समाना, जिन्हके असी मति सहजन आई, ते सठ कत हठी करत मिताई, कुपथ निवारी सुपंथ चलावा, गुण प्रगटै अवगुणन्हि दुरावा, देत लेत मन संक न धरई, बल अनुमान सदा हित करई, विपति काल कर सतगुण नेहा, श्रुति कह संत मित्र गुण येहा, आगे कह मृदु वचन बनाई, पाछे अनहित मन कुठिलाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಸುಗ್ರೀವನಿಗೆ ನೀನು ಯಾಕೆ ಕಾಡಲಿದ್ಯಾ ಅಂತ ಕೇಳಿದಾಗ ಸುಗ್ರೀವ ಏನು ಮಾಡ್ದ, ತನ್ನ ಕಥೆನೆಲ್ಲ ಹೇಳ್ತಾ ಇದ್ದಾನೀಗ. ವಾಲಿ ರಾಕ್ಷಸನನ್ನ ಕೊಲ್ಲೋದಕ್ಕೆ ಅಂತ ಹೋಗಿದ್ದ ಗುಹೆ ಒಳಗಡೆ. ಆದರೆ ಎಷ್ಟು ತಿಂಗಳುಗಟ್ಟಲೆ ಆದರೂ ಕೂಡ ಬರಲಿಲ್ಲ. ಆಮೇಲೆ ರಕ್ತದ ಕೋಡಿ ಹರಿದದನ್ನು ನೋಡಿ ರಾಕ್ಷಸ ವಾಲಿಯನ್ನು ಕೊಂದುಬಿಟ್ಟಿದ್ದಾನೆ ಅಂತ ಇವನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ. ಆಮೇಲೆ ನನ್ನನ್ನು ಎಲ್ಲಿ ಕೊಂದುಬಿಡ್ತಾನೋ ಅಂತನ್ಬಿಟ್ಟು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಬಂಡೆಯನ್ನು ಇಟ್ಬಿಟ್ಟು ಬಂದ್ಬಿಡ್ತಾನೆ, ಯಾರು ಹೊರಗಡೆ ಬರದೇ ಇರೋ ಥರ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನನ್ನನ್ನು ಮಂತ್ರಿಗಳೆಲ್ಲ ಸೇರಿ ರಾಜನಿಲ್ಲದ ರಾಜ್ಯ ಇರೋದ್ರಿಂದ ನೀನು ರಾಜನಾಗಲೇಬೇಕು ಅಂತಂದ್ಬಿಟ್ಟು ನನಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ, ನನ್ನನ್ನು ರಾಜನನ್ನಾಗಿ ಮಾಡ್ತಾರೆ. ಆದರೆ ವಾಲಿ ವಾಪಸ್ ಅರಮನೆಗೆ ಬಂದಾಗ ನಾನು ಸಿಂಹಾಸನದಲ್ಲಿ ಕೂತಿರೋದನ್ನು ನೋಡಿ ತಪ್ಪಾಗಿ ತಿಳ್ಕೊಂಡು ಅವನು ನನ್ನನ್ನು ವಿರೋಧ ಮಾಡ್ತಾನೆ. ನನ್ನನ್ನು ಶತ್ರುವ ಹಾಗೆ ನನ್ನನ್ನು ಚೆನ್ನಾಗಿ ಹೊಡಿತಾ ಇದ್ದ, ನನ್ನ ಸರ್ವಸ್ವವನ್ನು ಕೂಡ ಕಿತ್ಕೊಂಡ, ಕೊನೆಗೆ ನನ್ನ ಮಡದಿಯನ್ನು ಕೂಡ ಅಂದರೆ ಹೆಂಡತಿಯನ್ನು ಕೂಡ ಕಿತ್ಕೊಂಡ್ಬಿಡ್ತಾನೆ. ಓ ಕೃಪಾಳುವಾದ ರಘುಬೀರ, ನಾನು ಅವನ ಭಯದಿಂದ ನನ್ನನ್ನು ಎಲ್ಲಿ ಕೊಂದು ಬಿಡ್ತಾನೋ ಅನ್ನೋ ಭಯದಿಂದ ಈ ಲೋಕದಲ್ಲಿ ಪಡಬಾರದ ಕಷ್ಟಪಟ್ಟು ಪಾಡುಪಟ್ಟು ಅಲಿತಾ ಇದ್ದೀನಿ. ಮಾತಂಗ ಮುನಿಗಳ ಶಾಪದಿಂದಾಗಿ ಅವನು ಈ ಪರ್ವತಕ್ಕೆ ಬರೋದಿಲ್ಲ. ಮಾತಂಗ ಮುನಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆದರೂ ಕೂಡ ನಾನು ಯಾವಾಗಲೂ ಭಯದಿಂದನೇ ಇರ್ತೀನಿ. ಯಾಕಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಮನುಷ್ಯರ ಮೂಲಕ ಅಥವಾ ಇನ್ನೇನೋ ಮೂಲಕ ಇಲ್ಲಿಗೆ ಹೇಗಾದರೂ ಮಾಡಿ ಏನಾದರೂ ತೊಂದರೆ ಕೊಡ್ತಾನೆ ಅಂತ ಭಯ ನನಗೆ ಅಂತ ಹೇಳ್ತಾನೆ. ಸೇವಕನ ಕರುಣಕಥೆಯನ್ನು ಕೇಳಿ ದೀನ ಬಂಧುವಾದಂತಹ ಶ್ರೀರಾಮನ ಎರಡೂ ಭುಜಗಳು ಅದರುತ್ತೆ. ಅಂದರೆ ಅವನಿಗಿವಾಗ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆಗ ಶ್ರೀರಾಮ ಈ ರೀತಿ ಹೇಳ್ತಾನೆ, ಸುಗ್ರೀವನೇ ಕೇಳು, ನಾನು ಒಂದೇ ಒಂದು ಬಾಣದಿಂದ ವಾಲಿಯನ್ನು ವಧಿಸ್ತೀನಿ. ಬ್ರಹ್ಮ ರುದ್ರಾದಿಗಳೂ ಕೂಡ ಅವನನ್ನು ಕಾಪಾಡೋದಕ್ಕಾಗೋದಿಲ್ಲ. ಈಗ ನಾವು ವಾಲಿಯ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ವಾಲಿ ಹೇಗಿದ್ದಾನೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀರಾಮ ಹೇಳ್ತಾನೆ, ಮಿತ್ರರ ದುಃಖದಿಂದ ದುಃಖಿಯಾಗದೆ ಇರುವವರನ್ನ ನೋಡಿದ್ರೂ ಕೂಡ ಮಹಾಪಾಪ ಆಗುತ್ತೆ. ಅಂದರೆ ಏನು, ಈಗ ನಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಇಟ್ಕೊಳ್ಳಿ, ಅವನಿಗೇನೋ ದುಃಖ ಆದಾಗ ನನಗೂ ಆಟೋಮೆಟಿಕ್ಕಾಗಿ ದುಃಖ ಆಗಬೇಕು. ಈಗ ನನ್ನ ತಮ್ಮ ಇದ್ದರೆ ತಮ್ಮಂಗೇನಾದರೂ ಆದರೆ ತಕ್ಷಣ ಅಣ್ಣನಿಗೆ ದುಃಖ ಆಗುತ್ತೆ, ತಂಗಿಗೇನಾದರೂ ಆದರೆ ಅಕ್ಕನಿಗೆ ದುಃಖ ಆಗುತ್ತೆ. ನೋಡಿ, ಅದೇ ರೀತಿ ಫ್ರೆಂಡ್ಸ್ಗೂ ಅಷ್ಟೇ. ಒಂದು ಮಿತ್ರ ಏನಾದರೂ ದುಃಖದಲ್ಲಿದ್ದಾಗ ಇನ್ನೊಬ್ಬ ದುಃಖಿ ಆಗದೇ ಇದ್ದರೆ ಅವನು ಆ ದುಃಖವನ್ನು ನೋಡಿದ್ರೂ ಕೂಡ ದುಃಖ ಬರಲಿಲ್ಲ ಅಂತಂದರೆ ಅವನಿಗೆ ಮಹಾಪಾಪ ತಗುಲುತ್ತೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಬೆಟ್ಟದಂತಹ ದುಃಖವನ್ನು ಧೂಳಿನ ಕಣದ ಹಾಗೆ ನೋಡಿ, ಮಿತ್ರನ ಧೂಳು ಕಣದಂತಿರುವ ದುಃಖವನ್ನು ಮೇರು ಪರ್ವತದ ಹಾಗೆ ನೋಡಬೇಕು. ನೋಡಿ, ಸ್ನೇಹಿತರು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಒಬ್ಬ
ಸ್ನೇಹಿತ ದುಃಖದಲ್ಲಿದ್ದಾಗ ನಾವು ಕೂಡ ದುಃಖ ಪಡಬೇಕು. ಅಷ್ಟು ದುಃಖ ನಮಗಾಗಬೇಕು, ಆಟೋಮೆಟಿಕ್ಕಾಗಿ ಆಗಬೇಕು. ಆಮೇಲೆ ತನಗೆ ಬೆಟ್ಟದಷ್ಟು ದುಃಖ ಇದ್ರೂ ಕೂಡ ತನ್ನ ಸ್ನೇಹಿತನ ದುಃಖವನ್ನು ನೋಡಿದಾಗ ನಮಗೆ ಅದು ಧೂಳಿನ ಕಣ, ಅಯ್ಯೋ ಬಿಡು ನಂದೇನೂ ಇಲ್ಲ ಅನ್ನಿಸ್ಬೇಕು, ಆಯಿತಾ. ಆಮೇಲೆ ತನ್ನ ಮಿತ್ರನ ಧೂಳು ಕಣದಂತ ಅಂದರೆ ಸಿಂಪಲ್ ಆಗಿರುವ ಚಿಕ್ಕ ಒಂದು ಏನೋ ಒಂದು ಅವನಿಗೆ ದುಃಖ ಇದ್ರೂ ಕೂಡ ಮೇರು ಪರ್ವತ ಅಂದರೆ ದೊಡ್ಡ ಬೆಟ್ಟದ ಹಾಗೆ ಅದನ್ನು ನೋಡಬೇಕು, ಅದನ್ನು ಸಾಮಾನ್ಯವಾಗಿ ನೋಡಬಾರ್ದು. ತನ್ನ ಬೆಟ್ಟದಷ್ಟು ದುಃಖವನ್ನು ಧೂಳಿನ ಹಾಗೆ ನೋಡಬೇಕು ಫ್ರೆಂಡ್ಸ್ನ ಒಂದು ದುಃಖದ ಮುಂದೆ. ಈ ರೀತಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಸಹಜವಾಗಿ ಈ ರೀತಿಯ ಲಕ್ಷಣಗಳು ಇಲ್ಲದೆ ಇರೋರು ಶಠರು ಅಂತ ಹೇಳ್ತಾ ಇದ್ದಾರೆ. ಇಂಥ ಮೂರ್ಖ ಜನರು ಹಠ ಮಾಡಿ ಯಾರ ಜೊತೆಲ್ಲಾದರೂ ಒಂದು ಮಿತ್ರತೆಯನ್ನು ಬೆಳೆಸಿದ್ರೆ ಏನು ಪ್ರಯೋಜನ ಅದರಿಂದ? ಈಗ ತನ್ನ ದುಃಖವನ್ನೇ ದೊಡ್ಡದು ಅಂತ ಅನ್ಕೊಳ್ಳೋನ್ ಜೊತೆ ಫ್ರೆಂಡ್ಶಿಪ್ ಮಾಡಿನೂ ಏನು ಪ್ರಯೋಜನ ಅಲ್ವಾ? ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ಸ್ನೇಹಿತರನ್ನು ತಡೆದು ಅವರನ್ನು ಒಳ್ಳೆಯ ಮಾರ್ಗಕ್ಕೆ ತರಬೇಕು ಅದು ನಿಜವಾಗ್ಲೂ ಒಬ್ಬ ಮಿತ್ರನ ಧರ್ಮ, ಆಯಿತಾ. ಅವನು ಕೆಟ್ಟ ದಾರಿ ಹಿಡಿತಾ ಇದ್ರೆ ನೋಡ್ಕೊಂಡು ನಗೋದಲ್ಲ, ಅವನನ್ನು ಸರಿಯಾದ ದಾರಿಗೆ ತರಬೇಕು. ಯಾವಾಗಲೂ ಕೂಡ ತನ್ನ ಮಿತ್ರನ ಗುಣಗಳನ್ನು ಪ್ರಕಟಿಸಬೇಕು. ಅಂದರೆ ನನ್ನ ಮಿತ್ರ ಹೀಗೆ ಹಾಗೆ ಅಂತ ಅವನಲ್ಲಿ ಏನು ಒಳ್ಳೊಳ್ಳೆ ಗುಣಗಳಿದೆಯೋ ಅದನ್ನು 4 ಜನ ಇದ್ದಾಗ ಅದ್ರ ಮುಂದೆ ತರಬೇಕು. ಅವನಿಗೆ ಹೇಳಬೇಕು ಎಲ್ಲರಿಗೂ, ಇಂಥ ಗುಣಗಳು ನನ್ನ ಮಿತ್ರನಲ್ಲಿದೆ ಅಂತಂದ್ಬಿಟ್ಟು. ದೋಷಗಳೇನಾದರೂ ಇದ್ದರೆ ಅವನಲ್ಲಿ ಅದನ್ನೆಲ್ಲ ಬಚ್ಚಿಟ್ಕೋಬೇಕು. ಅದನ್ನೆಲ್ಲ 100 ಜನನ ಮುಂದೆ ಅಯ್ಯೋ ಇವನಲ್ಲಿ ಇಂಥ ಒಂದು ಅವಗುಣ ಇದೆ ಅಂತ ಹೇಳೋದಲ್ಲ. ಒಳ್ಳೆಯ ಗುಣಗಳಿದ್ದರೆ 4 ಜನದ ಮುಂದೆ ಹೇಳಬೇಕು, ಅದನ್ನು ಬಯಲಿಗೆ ತರಬೇಕು. ದೋಷಗಳೇನಾದರೂ ಇದ್ದರೆ ಅದನ್ನೆಲ್ಲ ಅಡಗಿಸಿ ಇಟ್ಕೊಂಡಿರಬೇಕು. ಕೊಟ್ಟು ಮತ್ತು ಕೊಳ್ಳೋದ್ರಲ್ಲಿ ಮನಸ್ಸಿನಲ್ಲಿ ಸಂಶಯವನ್ನು ಇಟ್ಕೋಬಾರ್ದು. ಫ್ರೆಂಡ್ ಅಂದಿದ ತಕ್ಷಣ ಏನು ಬೇಕಾದರೂ ಕೊಡೋದಕ್ಕೆ ಸಿದ್ಧ ಆಗಿರಬೇಕು, ಆಯಿತಾ. ಅಯ್ಯೋ ಅವ್ನು ಕೊಟ್ಬಿಟ್ರೆ ಕೊಡ್ತಾನೋ ಇಲ್ವೋ, ಅಥವಾ ಇವನು ಕೊಟ್ಟರೆ ಹೇಗೆ ಹಾಗೆ ಅಂತೆಲ್ಲ ಯೋಚನೆ ಬರಬಾರ್ದು. ತನ್ನ ಶಕ್ತಿಗನುಸಾರವಾಗಿ ಸ್ನೇಹಿತನ ಹಿತವನ್ನೇ ಯಾವಾಗಲೂ ಬಯಸಬೇಕು. ಅವನಿಗೆ ಯಾವಾಗಲೂ ಕೇಡು ಬಯಸಬಾರ್ದು. ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅವನು ಚೆನ್ನಾಗಿರಬೇಕು ಅಂತಾನೆ ನಾವು ಇಷ್ಟಪಡಬೇಕು. ಮತ್ತು ಸ್ನೇಹಿತನ ಆಪತ್ಕಾಲ ಬರುತ್ತಲ್ಲ, ಅಂಥ ಸಮಯದಲ್ಲಂತೂ 100 ಮಡಿಯಾಗಿ ನಾವು ಸಹಾಯ ಮಾಡಬೇಕು, ಅವನಿಗೆ ನೆರವಾಗಬೇಕು. ಇವು ಸಂಮಿತ್ರನ ಅಂದರೆ ಒಳ್ಳೆಯ ಒಬ್ಬ ಸ್ನೇಹಿತನ ಲಕ್ಷಣಗಳು ಅಂತಂದ್ಬಿಟ್ಟು ಶ್ರುತಿಗಳು ಹೇಳುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲಿ ಏನೇನೆಲ್ಲ ಗುಣಗಳು ಮಿತ್ರರಲ್ಲಿ ಇರಬೇಕು, ಒಬ್ಬ ಒಳ್ಳೆ ಸ್ನೇಹಿತ ಅಂತಂದರೆ ಏನೇನೆಲ್ಲ ಗುಣಗಳಿರಬೇಕು ಅನ್ನೋದನ್ನು ವೇದಗಳು ಏನು ಹೇಳುತ್ತೋ ಅದನ್ನು ಇಲ್ಲಿ ಹೇಳಿದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.